ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಅದೇ ನಂಬರು. ನಿಂತ್ಕೊಳ್ಳಿ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ನಿಲ್ಸಿ. ಬರ್ಬೇಡಿ, ಬರ್ಬೇಡಿ. ಹೇ, ಸೈಡಿಗೆ ಬಾ, ಸೈಡಿಗೆ ಬಾ. ಹೇ, ಸೈಡಿಗೆ ಬಾ. ನಿಲ್ಸಿ. ಅಯ್ಯೋ, ನಿಲ್ಸಿ. ಬ್ರೇಕ್ ಫೇಲ್ ಆಗಿದೆ, ಸೈಡಿಗೆ ಬಾ. ನಿಲ್ಸಿ. ಲಕ್ಕಿ, ಇವತ್ತು ನೀನೇ ಕಾಪಾಡಬೇಕು. ನಿಲ್ಸಿ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಅಯ್ಯೋ, ಯಜಮಾನ್. ವಿಶಾಲ್ ರೀಚ್ ಆದ್ನೋ ಇಲ್ವೋ? ಯಾವ ಇನ್ಫಾರ್ಮೇಶನ್ ಇಲ್ಲ. The number you are trying to call is currently not. The number you are trying to call is currently not reachable. ವಾಟ್ಸಪ್ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಎಲ್ಲಿದ್ದಾನೋ, ಏನಾಗಿದೆಯೋ? ನಾನ್ ಟೆನ್ಷನ್ ಅಂತ ಸಾಯ್ತಾ ಇದ್ರೆ ನೀನ್ ನಗ್ತಾ ಇದ್ಯಾ? ಅಯ್ಯೋ ಅಕ್ಕ, ನಿನ್ನ ನೋಡಲ್ಲ, ಜಗದೀಶ್ ಬಾವನ್ ನೋಡಿ. ಎದ್ದಿದಾನ? ಯಾವಾಗ್ಲೂ ಮಗನ್ ಧ್ಯಾನದಲ್ಲಿದ್ರೆ ನಿದ್ರೆ ಎಲ್ಲಿಂದ ಬರುತ್ತಕ್ಕ? ಫೋನ್ ತಗೊಂಡು ಬೆರಳು ಸವಿಯೋವರೆಗೂ ಮೊಬೈಲ್ ನ ಉಜ್ತಾನೇ ಇದಾರೆ. ಬ್ರೇಕ್ ಫೇಲ್ ಆದಂಗೆ ಅವ್ರ ಹಾರ್ಟು ಫೇಲ್ ಆಗುತ್ತೆ ಅಂತ ಗೊತ್ತಿಲ್ವೇನೋ ಪಾಪ. ವಿಶಾಲ್ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಏನು ಆಗ್ಬಾರ್ದು ಆಗೋಗಿದ್ಯಾ? ಸಾರಿ ಅಕ್ಕ, ನೀನೇನೋ ವಿಶಾಲ್ನ ಹೆದರ್ಸು ಅಂತ ಹೇಳ್ದೆ, ನಾನೇನೋ ಅವ್ನ್ ಕಾರ್ ಬ್ರೇಕ್ ಫೇಲ್ ಮಾಡಿ ಸಾಯೋ ತರ ಮಾಡ್ದೆ. ಇಷ್ಟೊತ್ತುಗಾಗ್ಲೇ ಆಕ್ಸಿಡೆಂಟ್ ಆಗೋಗಿರುತ್ತೆ. ರಕ್ತದಲ್ಲಿ ಬಿದ್ದು ಒದ್ದಾಡೋನ ಹಾಸ್ಪಿಟ್ಲಿಗೆ ಸೇರ್ಸೋದ್ ಬಿಟ್ಟು ಮೊಬೈಲು, ಚೈನು, ಪರ್ಸು ಎತ್ಕೊಂಡು ಹೋಗೋರು ಯಾರೋ, ಡೆಡ್ ಬಾಡಿ ಜೊತೆ ಸೆಲ್ಫಿ ತಗೊಳ್ಳೋರು ಯಾರೋ. ಇಷ್ಟರಲ್ಲೇ ವಿಶಾಲ್ ಸಾವಿನ ಸುದ್ದಿ ಬರುತ್ತೆ, ನೋಡ್ತಾ ಇರು. ಎಂಥ ಕೆಲ್ಸ ಮಾಡ್ಬಿಟ್ಟೆ ಪರ್ಶು. ಭಯ ಪಡ್ಸು ಅಂದ್ರೆ ಚಟ್ಟನೇ ಕಟ್ಟಿದ್ಯಾ. ಇನ್ ಮುಂದೆ ನಮ್ ಭವಿಷ್ಯ ಹೇಗಿರುತ್ತೋ ಏನಾಗುತ್ತೋ ಒಂದು ಗೊತ್ತಿಲ್ಲ. ಯಜಮಾನ್ರೆ, ಯಜಮಾನ್ರೆ, ಕಣ್ಬಿಡಿ. ಯಜಮಾನ್ರೆ, 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 ನಿಮ್ಗೇನು ಆಗಿಲ್ಲ. ಯಜಮಾನ್ರೆ, ಕಣ್ಬಿಡಿ. ಯಜಮಾನ್ರೆ, ಕಣ್ಬಿಡಿ, ಕಣ್ಬಿಡಿ. ಯಜಮಾನ್ರೆ, ಯಜಮಾನ್ರೆ, ಇಂಥ ಹೊತ್ತಲ್ಲಿ ಕಣ್ ಬಿಡದೆ ಪ್ರಜ್ಞೆ ತಪ್ಪೋದ್ರೆ ಪ್ರಾಣಕ್ಕೆ ಅಪಾಯ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ. ಅಯ್ಯೋ, ರಕ್ತ ಸುರಿತಾ ಇದೆ.
ಯಜಮಾನ್ರೆ 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 ಕಣ್ ಬಿಡಿ. ಯಜಮಾನ್ರೆ ಯಜಮಾನ್ರೆ ಇಲ್ಲ್ ನೋಡಿ ಯಜಮಾನ್ರೆ. ಯಜಮಾನ್ರೆ ಯಜಮಾನ್ರೆ ನನ್ನ ಮಾತು. ಅಯ್ಯೋ ನೀರು ಕುಡಿಬಾರ್ದಲ್ಲ, ನನ್ನ ಮಾತು ಕೇಳಿ ಯಜಮಾನ್ರೆ. ಯಜಮಾನ್ರೆ ಸ್ವಲ್ಪ ಹೊತ್ತಿರಿ, ನಿಮ್ಮನ್ನ ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಕಾಪಾಡ್ತೀನಿ. ನಿಮ್ಮವ್ರು ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಯಜಮಾನ್ರೆ. ಯಜಮಾನ್ರೆ ಕಣ್ಬಿಡಿ ಯಜಮಾನ್ರೆ. ಯಜಮಾನ್ರೆ ಲಕ್ಕಿ ಲಕ್ಕಿ ಲಕ್ಕಿ. ಏನು ಏನಂದ್ರಿ ಯಜಮಾನ್ರೆ? ಯಜಮಾನ್ರೆ ಯಜಮಾನ್ರೆ ಅಯ್ಯಯ್ಯೋ ಯಜಮಾನ್ರೆ ಏನ್ ಹೇಳಿದ್ರಿ? ನಂಗೆ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಯಜಮಾನ್ರೆ ಕಣ್ಬಿಡಿ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಇವನ್ ಕಾಪಾಡೋ ದಾರಿ ನೀನೇ ತೋರಿಸ್ಬೇಕಮ್ಮ. ಅಯ್ಯೋ ಅಯ್ಯೋ ಆಸ್ಪತ್ರೆಗೆ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ತಾ ಇದ್ಯಾ? ಈ ಕೈಯಲ್ಲಿ ಗಂಟೆ, ಇನ್ನೊಂದ್ ಕೈಯಲ್ಲಿ ಆರತಿ ನೋಡಿದ್ರೇನೆ ಹೇಳ್ಬೋದು ಚಿಕ್ಕತ್ತೆ ಪೂಜೆ ಮಾಡ್ತಿದ್ದಾರೆ ಅಂತ. ವಿಷಯ ಏನು ಅಂತ ಹಾಸಿನಿಗೆ ಅರ್ಥ ಆಗಿದೆ, ನಿನಗ ಅರ್ಥ ಆಗಿಲ್ವಾ ಅಕ್ಕ? ಯಾವಾಗ್ಲೂ ಕುಡ್ಕೊಂಡ್ ಬಿದ್ದಿರೋ ನೀನು ಹೀಗ್ ಕರ್ಪೂರ ಅಣ್ಸಿದ್ರೆ ಏನ್ ಮಾಡ್ತಿದ್ಯೋ ಅನ್ನೋ ಅನುಮಾನ ಬರ್ದೇ ಇರೋದಿಲ್ಲ. ಮೃತ್ಯುಂಜಯ ಹೋಮ ನಡಿಬೇಕಾದ್ರೆ ಮುಟ್ಟಲ್ಲ ಅಂತ ಹೇಳಿದ್ದೆ, ಮರ್ತೋಯ್ತಾ? ಅಹಲ್ಯ ಅಕ್ಕ, ಕುಡಿಯೋದನ್ನ ಬಿಡೋದ್ ಮಾತ್ರ ಅಲ್ಲ, ಪೂಜೆ ಸಾಮಾನ ಸಹ ಮುಟ್ಬಾರ್ದು. ಪರಶುರಾಮ್, ಕರ್ದಿದ್ರೆ ನಾನೇ ಬರ್ತಿದ್ನಲ್ಲ ಡ್ಯಾಡ್. ನೋಡು, ನಾನು ಬಿಸ್ನೆಸ್ ಮ್ಯಾನ್. ಬೀಳ್ಸೋರ್ ಸುತ್ತ ಇದ್ದಾರೆ ಅಂದ್ರೂ ಕೂಡ ಬೀಳೋನಲ್ಲ. ಸಿ ಡ್ಯಾಡ್, ಅಹಲ್ಯ ಆಂಟಿ ಪೂಜೆ ಮಾಡ್ತಿದ್ದಾರೆ. ರೆಡಿಕ್ಯುಲಸ್. ಪೂಜೆ ಮಾಡೋದ್ರಲ್ಲಿ ತಮಾಷೆ ಏನಿದೆ ವಿಕ್ರಾಂತ್? ಪೂಜೆನ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಿ. ಅಹಲ್ಯ, ಇದ್ದಕ್ಕಿದ್ದಾಗೆ ಏನಿದು? ಭಯ ಆಗ್ತಿದೆ ಬಾವ. ವಿಶಾಲ್ ಕ್ಷೇಮವಾಗಿ ಬರ್ಬೇಕು ಅಂತ ಆ ದೇವ್ರನ್ನ ಕೇಳ್ಕೊತಿದ್ದೀನಿ. ನನ್ ಮಗಂಗೇನು ಆಗೋಗುತ್ತೆ ಅಂತ ನೀವ್ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಆರೋಗ್ಯ ಕೆಡಿಸ್ಕೊಂಡು ಆರತಿ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ನಿನ್ನಂಥವ್ರು ಪೂಜೆ ಮಾಡಿದ್ರೆ ಮನೆಗೆ ಅನಿಷ್ಟ.
ಮನೆಯಲ್ಲಿ ಬೆನ್ನು ಚೂರಿ ಹಾಕೋರು ಇದ್ದೇ ಇರ್ತಾರಕ್ಕ. ನನ್ನಂತವ್ರ ಪ್ರಾರ್ಥನೆ ದೇವ್ರು ಕೇಳಿಸ್ಲಿ ಅಂತ ನನ್ನ ಪ್ರಯತ್ನ. ಒಳ್ಳೆಯವರಿಗೆ ಅನ್ಯಾಯ ಆಗಲ್ಲ ಚಿಕ್ಕತ್ತೆ. ಅಂದ್ರೆ ವಿಶಾಲ್ ಸೇಫ್ ಆಗೇ ಇರ್ತಾನೆ. ನನ್ಗೆ ಯಾಕೋ ಅವನ ಬಗ್ಗೆ ತುಂಬಾ ಗಾಬರಿ ಆಗ್ತಿದ್ಯಮ್ಮ. ಅವನ್ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಲಕ್ಷ್ಮೀಪುರಕ್ಕಾದ್ರೂ ಹೋಗಿದ್ದಿದ್ರೆ ಇನ್ನೊಬ್ರು ಮೊಬೈಲ್ ತಗೊಂಡಾದ್ರೂ ಕಾಲ್ ಮಾಡ್ತಾ ಇದ್ದ. ಟಯರ್ಡ್ ಆಗಿರ್ತಾನೇನೋ ಬಾವ, ಅವನೇ ಕಾಲ್ ಮಾಡ್ತಾನೆ ಬಿಡಿ. ಇಲ್ಲ, ಏನೋ ಆಗಿದೆ. ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಈಗಲೇ ಹೊರಡ್ತೀನಿ. ಎಲ್ಲಿಗ್ರಿ? ವಿಶಾಲ್ನ ಹತ್ರ. ತುಂಬಾ ದೂರ ಹೋಗಿರ್ತಾನೆ ಅಲ್ಲ ಬಾವ. ರೀ, ನನ್ನ ಮಗನಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಮೊದಲೇ ಹೋಗ್ತೀನಿ. ನಿಮ್ ಆರೋಗ್ಯ ಸರಿ ಇಲ್ಲ ರೀ. ಡ್ಯಾಡ್, ನಾನು ನಿಮ್ ಜೊತೆ ಬರ್ತೀನಿ ಡ್ಯಾಡ್. ಡ್ಯಾಡ್, ಬೇಕಾಗಿಲ್ಲ, ನಾನು ಒಬ್ನೇ ಹೋಗ್ತೀನಿ. ಅಯ್ಯೋ ನೀವು ಏನಂದ್ರೆ ಬಾವ, ರೀ, ಬಾವ. ಛೆ, ಅಯ್ಯೋ ಹಾಳಾಗ್ ಗಾಳಿ ಬಂದು ಎಲ್ಲ ಬೀಳಿಸ್ತು. ಯಾಕಮ್ಮ ಗರ ಬಡ್ದೊಳ್ತಾರ ನಿಂತಿದ್ಯಾ? ಮನೇಲಿರೋ ವಸ್ತುಗಳು ದೇವ್ರ ಮುಂದೆ ಇರೋ ಹೂ ಬಿತ್ತು ಅಂದ್ರೆ ಏನೋ ಅಪಶಕುನ ಅನ್ಸುತ್ತೆ. ಯಾರ್ಗೆ? ನೈನಿಗೆ. ಏನ್ ಮಾಡ್ತಿದ್ದಾಳೋ ಏನೋ. ನಿಂಗೆ ಎಷ್ಟು ಹೇಳಿದ್ರು ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಮ್ಮ. ಏ ಸುಮನ್ನ, ಶ್ಯಾಮಲಕ್ಕಾಗಿ ಧೈರ್ಯ ಹೇಳೋದ್ ಬಿಟ್ಟು ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನು, ಜೋರ ಗಾಳಿ ಬೀಸಿ ಚೆಲ್ಲಾಪಿಲ್ಲಿ ಆಗ್ತಾ ಇದ್ರು ಎಲ್ಲೋ ಇರೋ ನೈನಿ ಪಡ್ಬಾರ್ ಕಷ್ಟ ಪಡ್ತಾ ಇದ್ದಾಳೆ ಅಂತ ಅಮ್ಮ ಅಳ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಮನೇಲಿದ್ದು ಮಿಂಚು ಬಂದ್ರೇನೆ ಹೆದರ್ಕೋತೀವಿ. ನೀರು ನೆಲೆ ಇಲ್ಲದ ಜಾಗದಲ್ಲಿ ನೈನಿ ಹೇಗಿರ್ತಾಳೆ ಅಂತ ಯೋಚನೆ ಮಾಡಿದ್ಯಾ? ನಿಮ್ ಮಾವ ಅವಳ ಜೊತೆನೆ ಇದಾರಲ್ಲ. ಯಾರಿಗೂ ಗೊತ್ತಿಲ್ದೇ ಇರೋ ಜಾಗದಲ್ಲಿ ವಯಸ್ಸಾಗಿರೋ ನಿಮ್ ತಾತ ಎಷ್ಟು ಅಂತ ಕಾಯ್ತಾರಮ್ಮ. ನೀನು ಮತ್ತೆ ಈ ಶಿವ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾವ್ ಅಲ್ಲೇ ಇದ್ರೆ ನಿನಗೆ ಅಡ್ಗೆ ಮಾಡಾಕದ್ ಯಾರು? ಹಾ, ದಿನ ಒಳ್ಳೆ ಅಡ್ಗೆ ಮಾಡ್ ಹಾಕ್ತಿದಾರಲ್ಲ, ತಿನ್ನಕ್ ಆಗ್ತಿಲ್ಲ. ಅಕ್ಕ, ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನೀನ್ ಹೆದರ್ಕೋಬೇಡ. ನಯನಿ ಆರಾಮಾಗಿ ಇರ್ತಾಳೆ. ಹಿಂದೆ ತಾತನ್ ರಕ್ಷಣೆ ಇದ್ರೆ ಮುಂದೆ ವಿಷಲಕ್ಷಮ್ಮ ದಾರಿ ತೋರಿಸ್ತಾಳೆ. ಆ ತಾಯಿ ಮೇಲೆ ಬಾಧ ಹಾಕು. ನಮ್ಮಮ್ಮನೆ ಬಿಕ್ಕಿ ಬಿಕ್ಕಿ ಅಳ್ತಿರೋದು. ಹೆಣ್ಮಗ್ಳನ್ನ ಅನ್ಯಾಯವಾಗಿ ಆಚೆ ಕಳಿಸಿದಾರೆ ಊರ್ನವ್ರು. ಅಬ್ಬಾ ಸುಮ್ನಿರಮ್ಮ. ಊರ್ ಬಿಟ್ಟು ಹೋಗು ಅಂದ್ರೆ ಹೋಗಿ ಬಿಡೋದಾ? ನಿನ್ ಕಾಂತಮ್ಮನ್ ಕಾಲ ಹಿಡ್ಕೊಂಡಂಗೆ. ನಾನು ತಾತ ಜಮೀನ್ದಾರ್ ಕೈಯೋ ಕಾಲ ಹಿಡ್ಕೊಂಡಿದ್ರೆ ನಿನ್ ದೊಡ್ಡ ಮಗ್ಳನ್ ಬಿಟ್ಬಿಡು ಅಂದ್ರೆ ಬಿಡ್ತಿದ್ರು, ಅವ್ರಿಗೆ ಕ್ಷಮಿಸ್ತಿದ್ರೇನೋ. ಆದ್ರೆ ನಿನ್ ದೊಡ್ಡ ಮಗ್ಳು ಮಾತಪ್ಪೆಲ್ಲ ಸೋಲು ಒಪ್ಕೊಳ್ಳಲ್ಲ ಅಂತ ಯಾರಿಗೂ ಹೇಳ್ದೆ ಹೊರಟೋದ್ಲು. ಅವ್ರವ್ರು ಮಾಡಿದ ಪಾಪ ಅವ್ರವ್ರಿಗೆ. ಅಬ್ಬಬ್ಬಬ್ಬಾ, ತಿರ್ಗಾ ಬಿತ್ತು ಶನಿ. ಶ್ಯಾಮಲಕ್ಕ, ಮೊದ್ಲು ಇವ್ಳ್ಗೆ ಮದ್ವೆ ಮಾಡು, ಪೀಡೆ ತೊಲಗತ್ತೆ. ನೀನ್ ಎಷ್ಟು ಹೇಳಿದ್ರು ಅಷ್ಟೇ ಶಿವ.
ನನಗ್ ನೈನಿ ಬಗ್ಗೆನೇ ಯೋಚನೆ. ಡಾಕ್ಟರ್, ಈ ಮಾತ್ರನ್ನ ದಿನ 3 ಸಲ ತಗೊಳ್ಳಮ್ಮ. ಡಾಕ್ಟ್ರೇ, 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 ಡಾಕ್ಟರ್, ಡಾಕ್ಟ್ರೇ, 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 ಅಮ್ಮ ಡಾಕ್ಟರ್ ಇದ್ದಾರಾ? ಬರ್ತಾರೆ ಇರಮ್ಮ. ಡಾಕ್ಟ್ರೇ, 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 ಎಲ್ಲಿದ್ದೀರಾ? ಏನಮ್ಮ ತಳ್ಳೋ ಗಾಡಿನ ಒಳಗ್ ತಂದ್ಬಿಟ್ಟಿದ್ಯಾ? ಏನಾಯ್ತು? ಡಾಕ್ಟ್ರೇ, ರಸ್ತೆ ಅಪಘಾತ. ರೋಡ್ ಆಕ್ಸಿಡೆಂಟಾ? ಅದೇ ಡಾಕ್ಟರ್, ಮರಕ್ಕೆ ಕಾರು ಡಿಕ್ಕಿ ಹೊಡಿತು. ರಕ್ತ ಸುರಿತಾ ಇದೆ ಡಾಕ್ಟ್ರೇ, ಪ್ರಾಣ ಹೋಗೋ ತರ ಇದೆ. ಕಾಪಾಡಿ ಡಾಕ್ಟ್ರೇ, ಕಾಪಾಡಿ. ನರ್ಸ್, ಸರ್. ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ವಾರ್ಡ್ ಶಿಫ್ಟ್ ಮಾಡಿ. ಓಕೆ ಸರ್. ನೀನಿಲ್ಲೇ ವೇಟ್ ಮಾಡಮ್ಮ. ಇವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ಮೆದುಳಿಗೆ ಎಫೆಕ್ಟ್ ಆಗಿದೆ. ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು. ಎಸ್ ಡಾಕ್ಟರ್, ಇವ್ರನ್ನ ಕರ್ಕೊಂಬಂದವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರ ಕಡೆಯವ್ರು ಯಾರು ಇದ್ರೆ ವಿಷಯ ಹೇಳಿ ಆಪರೇಷನ್ ಮಾಡ್ಬೋದು. ಓಕೆ.